ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಗೂ ಕೂಡ 2000 ಪ್ಲಸ್ 2000 4000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಇದನ್ನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ 4000 ಯಾವ ಒಂದು ಹಣ ಪೆಂಡಿಂಗ್ ಹಣ ಏನಾದರೂ ಇಲ್ಲಿ ಜಮಾ ಮಾಡ್ತಾ ಇದ್ದಾರಾ? ಸೊ ಈ ರೀತಿಯಾದಂತಹ ಹಲವಾರು ಕ್ವಶನ್ಸ್ ಗಳಿಗೆ ನಿಮಗೆ ಉತ್ತರವನ್ನ ನೀಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 2000 ಪ್ಲಸ್ 2000 4000 ಹಣ ಒಟ್ಟಿಗೆ ನಿಮಗೆ ಜಮಾ ಆಗ್ತಾ ಇದೆ. 4000 ಹಣ ಯಾವ ಒಂದು ಹಣ ಅಥವಾ ಏನಾದರೂ ಹಳೆ ಅಂತಂದ್ರೆ ಹೋಲ್ಡ್ ಪೆಂಡಿಂಗ್ ಹಣ ಏನಾದರೂ ಜಮಾ ಮಾಡ್ತಾ ಇದ್ದಾರಾ? ಸೊ 4000 ಹಣವನ್ನ ಇವಾಗ ಯಾಕೆ ಜಮಾ ಮಾಡ್ತಾ ಇದ್ದಾರೆ? ಇದು ಆಗಸ್ಟ್ ಜೂನ್ ತಿಂಗಳ ಹಣ 11ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಇನ್ನ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ 4000 ಹಣ ಅಂತ ಹೇಳ್ತಿದಾರಲ್ಲ ಅಂತ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಕೆಲವೊಬ್ಬರಿಗೆ ಆಲ್ರೆಡಿ ಫ್ಲಾಶ್ ಆಗಿರುತ್ತೆ, ಬಟ್ ಇನ್ನ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಬಂದಿದ್ರು. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿರುವಂತದ್ದು. ಸೊ 4000 ಹಣ ಜಮಾ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೆಂಡಿಂಗ್ ಹಣವನ್ನ ಜಮಾ ಮಾಡ್ತಾ ಇಲ್ಲ. ಸೊ ಏನಂತ ಅಂದ್ರೆ ಇವಾಗ ಆಲ್ರೆಡಿ ಯಾರೆಲ್ಲ 11ನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡು 12ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಲ್ವಾ, ಸೊ ಅಂತ ಫಲಾನುಭವಿಗಳಿಗೆ 12ನೇ ಕಂತು ಜೊತೆಗೆ 13ನೇ ಕಂತು ಸೇರಿ 4000 ಹಣವನ್ನ ಜಮಾ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ನಿನ್ನೆ ಹಾಕಿದಂತಹ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದೆ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸೊ ಇನ್ನ ಒಂದು ವಾರದ ಒಳಗಡೆ ಈ ಒಂದು 12, 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ. ಸೊ ಈ ಒಂದು ಹಣ ಏನಾಗುತ್ತೆ ಅಂತ ಅಂದ್ರೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ. 11ನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ರೆ ಸೊ ಎಲ್ಲರಿಗೂ ಕೂಡ 4000 ಹಣವನ್ನ ಜಮಾ ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾವು ಸಿಎಂ ಸಿದ್ದರಾಮಯ್ಯ ಸರ್ ಅವರ ಹತ್ರ ಚರ್ಚೆಯನ್ನ ಮಾಡಿದೀವಿ. ಇನ್ನ ಮುಂದೆ ಏನಿದ್ರು ಕೂಡ ಈ ಒಂದು ವಾರದೊಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು 11 ಏನ್ ಬಿಡುಗಡೆ ಮಾಡಿದೀವಿ 11ನೇ ಕಂತಿನ ಹಣವನ್ನ, ಸೊ ಅದನ್ನ ಹೊರತುಪಡಿಸಿ ಇವಾಗ 12 ಮತ್ತೆ 13ನೇ ಕಂತಿನ ಹಣ ಏನು ಜಮಾ ಆಗಬೇಕು ಈ ಒಂದು ಹಣವನ್ನ ವಾರದ ಒಳಗಡೆ ನಾವು ಜಮಾವನ್ನ ಮಾಡ್ತೀವಿ. ಅಲ್ಲಿಗೆ ನಿಮ್ಮೆಲ್ಲರಿಗೂ ಕೂಡ ಕ್ಲಾರಿಟಿ ಬರುತ್ತೆ. ಇನ್ನ ಹತ್ತತ್ರ ಏನಂತ ಅಂದ್ರೆ ಗೌರಿ ಗಣೇಶ ಹಬ್ಬಕ್ಕೇನೆ ಈ ಒಂದು 12, 13ನೇ ಕಂತಿನ ಹಣ ಬಿಡುಗಡೆ ಮಾಡುವಂತದ್ದು. ಸೊ ನೆನ್ಪಿಟ್ಕೊಳ್ಳಿ, 12 ಮತ್ತೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಒಂದು ಕಂತಿನ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಬಿಡುಗಡೆ ಮಾಡಿದ್ರು ಸೊ ಅದೇ ರೀತಿ ಮಾಡಿದ್ರು ಮಾಡಬಹುದು, ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಇವಾಗ ಹೇಳ್ಕೊಂಡು ಹೋಗ್ತಿರುವಂತದ್ದು 12 ಮತ್ತೆ 13ನೇ ಕಂತಿನ ಹಣ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಎಸ್ ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಅಂಡ್ ನೆಕ್ಸ್ಟ್ ಇವಾಗ 16,000 ಅರ್ಜಿಗಳನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಸೊ ನಿನ್ನೆ ವಿಡಿಯೋನ ಯಾರೆಲ್ಲ ನೋಡಿರ್ತೀರಾ ಸೊ ಅವರಿಗೆ ಕ್ಲಾರಿಫಿಕೇಶನ್ ಸಿಕ್ಕಿರುತ್ತೆ. ಸೊ ಅಂದ್ರೆ ಒಂದು ಅರ್ಜಿಗಳನ್ನ ಏನ್ ಸಲ್ಲಿಸಿದ್ರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಏನ್ GST ಪೇ ಮಾಡಿದ್ರು ಕೂಡ ನಾವು IT ರಿಟರ್ನ್ಸ್ ಅಲ್ಲ ಅಂತ ಅವರು ಏನ್ ಅರ್ಜಿಗಳನ್ನ ಹಾಕಿದ್ರು ಸೊ ಈ ರೀತಿ ಮಹಿಳೆಯರ ಅರ್ಜಿಗಳನ್ನ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಒಟ್ನಲ್ಲಿ ಹೇಳೋದಾದ್ರೆ ಇವಾಗ ಗೃಹಲಕ್ಷ್ಮಿ 12 ಮತ್ತೆ 13ನೇ ಕಂತಿನ ಹಣ ಒಟ್ಟಿಗೆ 4000 ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಖುಷಿಯಾದಂತಹ ಒಂದು ಮಾಹಿತಿ. ಗೌರಿ ಗಣೇಶ ಹಬ್ಬಕ್ಕೆ ನಿಮಗೆ ಸಿಗುತ್ತೆ ಅಂತ ಅಂದ್ರೆ ಇವಾಗ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಲ್ವಾ, ಒಂದು ವಾರದ ಒಳಗಡೆ ನಾವು ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ಆಗಿರ್ಬೋದು, ಚರ್ಚೆ ಆಗಿರ್ಬೋದು ಮಾಡಿದೀವಿ ಅಂತ. ಆಲ್ಮೋಸ್ಟ್ ಇನ್ನೇನು ಹಬ್ಬ ಕೂಡ ಒಂದು ವಾರ ಇದೆ. ಸೊ ಹಬ್ಬಕ್ಕೇನೆ ಈ ರೀತಿಯಾದಂತಹ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿರ್ಬೋದು. ಏನು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಇದೇ ರೀತಿ ಮಾಡಿದ್ರು. 2 ಕಂತುಗಳನ್ನ ಜಮಾ ಮಾಡ್ತೀವಿ ಅಂತ ಹೇಳಿ 1 ಕಂತನ್ನ ಜಮಾ ಮಾಡಿದ್ರು. ಸೊ ಈ ಸಲ 2 ಕಂತು ಮಾಡ್ತಾರಾ ಅಥವಾ 1 ಕಂತನ್ನ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.